ಏನು ಅಧಿವೇಶನ ಇರ್ತದೆ, ಅಧಿವೇಶನ ಸಮಯದಲ್ಲಿ ಬಂದಾಗ ಎಲ್ಲರೂ ಕೂಡ ಸಿಗ್ತಾರೆ, ಭೇಟಿ ಮಾಡಬಹುದು ಅಂತಕ್ಕಂಥದ್ದು ಪರಿಪಾಠ ಮೊದಲಿಂದ ಇಟ್ಕೊಂಡಿದ್ದೀನಿ. ನಾನು ಸಚಿವ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ, ಶಾಸಕ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ. ದೆಹಲಿಗೂ ನಮಗೂ 50 ವರ್ಷದ ಸಂಬಂಧ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅದಕ್ಕೆ ಬಂದು ಹೋಗೋದಕ್ಕೆ ವಿಶೇಷತೆ ಬೇಕಿಲ್ಲ. ಈ ಬಾರಿ ಬಂದಿರತಕ್ಕಂಥದ್ದು ಕೆಲವು ಅಂಶಗಳು. ಈಗ ನಾನು ಸೋಮಣ್ಣವ್ರನ್ನ ಭೇಟಿ ಮಾಡಿದೆ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಅಮಿತ್ ಶಾ ಅವರು ಭೇಟಿ ಸಮಯ ಕೇಳಿದ್ದೀನಿ. ಯಾಕೆಂದ್ರೆ ಸಹಕಾರ ಮಂತ್ರಿ ಈಗ ರಾಜ್ಯಕ್ಕೆ ನಾನಿದ್ದೆ, ರಾಷ್ಟ್ರಕ್ಕೆ ಅವರಿದೆ. ಅವ್ರ ಹತ್ರ ಕೆಲವು ಸಹಕಾರಿ ಇಲಾಖೆ ಬಗ್ಗೆ ಕೆಲವು ಅಂಶಗಳ ಬಗ್ಗೆ ಅವ್ರ ಗಮನ ತರುವಂತಿದೆ. ನಾಬಾರ್ಡಿನ ಏನು ಸಾಲ ಕಡಿಮೆ ಆಗಿದೆ, ಅದನ್ನೆಲ್ಲ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ರೈತರಿಗೆ ಏನ್ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ಕೇಂದ್ರದ ಸಹಕಾರ ಸಚಿವರನ್ನ ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವ್ರದ್ದು ಕೂಡ ನಾನು ಭೇಟಿ ವೇಳೆ ಕೇಳಿದ್ದೀನಿ, ಕೊಟ್ಟರೆ ಅವ್ರದ್ದು ಭೇಟಿ. ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು, ತಾವು ಇಂದು ಬಂದಿದ್ದೀರಿ? ಅದು ನನಗೆ ಗೊತ್ತಿಲ್ಲ, ಬಂದು ಹೋಗೋದು ಗೊತ್ತಿಲ್ಲ. ಏನು ಅಧಿವೇಶನ ಇರ್ತದೆ, ಅಧಿವೇಶನ ಸಮಯದಲ್ಲಿ ಬಂದಾಗ ಎಲ್ಲರೂ ಕೂಡ ಸಿಗ್ತಾರೆ, ಭೇಟಿ ಮಾಡಬಹುದು ಅಂತಕ್ಕಂಥದ್ದು ಪರಿಪಾಠ ಮೊದಲಿಂದ ಇಟ್ಕೊಂಡಿದ್ದೀನಿ. ನಾನು ಸಚಿವ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ, ಶಾಸಕ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ. ದೆಹಲಿಗೂ ನಮಗೂ 50 ವರ್ಷದ ಸಂಬಂಧ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅದಕ್ಕೆ ಬಂದು ಹೋಗೋದಕ್ಕೆ ವಿಶೇಷತೆ ಬೇಕಿಲ್ಲ. ಈ ಬಾರಿ ಬಂದಿರತಕ್ಕಂಥದ್ದು ಕೆಲವು ಅಂಶಗಳು. ಈಗ ನಾನು ಸೋಮಣ್ಣವ್ರನ್ನ ಭೇಟಿ ಮಾಡಿದೆ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಅಮಿತ್ ಶಾ ಅವರು ಭೇಟಿ ಸಮಯ ಕೇಳಿದ್ದೀನಿ. ಯಾಕೆಂದ್ರೆ ಸಹಕಾರ ಮಂತ್ರಿ ಈಗ ರಾಜ್ಯಕ್ಕೆ ನಾನಿದ್ದೆ, ರಾಷ್ಟ್ರಕ್ಕೆ ಅವರಿದೆ. ಅವ್ರ ಹತ್ರ ಕೆಲವು ಸಹಕಾರಿ ಇಲಾಖೆ ಬಗ್ಗೆ ಕೆಲವು ಅಂಶಗಳ ಬಗ್ಗೆ ಅವ್ರ ಗಮನ ತರುವಂತಿದೆ. ನಾಬಾರ್ಡಿನ ಏನು ಸಾಲ ಕಡಿಮೆ ಆಗಿದೆ, ಅದನ್ನೆಲ್ಲ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ರೈತರಿಗೆ ಏನ್ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ಕೇಂದ್ರದ ಸಹಕಾರ ಸಚಿವರನ್ನ ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವ್ರದ್ದು ಕೂಡ ನಾನು ಭೇಟಿ ವೇಳೆ ಕೇಳಿದ್ದೀನಿ, ಕೊಟ್ಟರೆ ಅವ್ರದ್ದು ಭೇಟಿ. ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು, ತಾವು ಇಂದು ಬಂದಿದ್ದೀರಿ? ಅದು ನನಗೆ ಗೊತ್ತಿಲ್ಲ, ಬಂದು ಹೋಗೋದು ಗೊತ್ತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.